ರಾಯಭಾರ ಕಚೇರಿ ಕೆಳಗೆ 200 ಸೀಕ್ರೆಟ್ ರೂಮ್ಸ್. ನೆಲಮಾಳಿಗೆಯ ರಹಸ್ಯ ರೂಮುಗಳಲ್ಲಿ ಚೀನಾ ಬೇಹುಗಾರಿಕೆ. ಬ್ರಿಟನ್ ಭದ್ರತೆಗೆ ಧಕ್ಕೆಯಾಗುತ್ತಾ ಸ್ಟಾರ್ಮರ್ ನಿರ್ಧಾರ. ಚೀನಾ ನಿರ್ಮಿಸ್ತಾ ಇರೋ ಮೆಗಾ ರಾಯಭಾರ ಕಚೇರಿ ಈಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಲಂಡನ್ನಿನ ಹೃದಯ ಭಾಗದಲ್ಲಿ ಈ ಮಹಾ ಕಟ್ಟಡವನ್ನ ನಿರ್ಮಿಸಲು ಪ್ರಧಾನಿ ಕೀತ್ ಸ್ಟಾರ್ಮರ್ ನೇತೃತ್ವದ ಲೇಬರ್ ಪಾರ್ಟಿ ಸರ್ಕಾರ ಅನುಮತಿಯನ್ನು ನೀಡಿಬಿಟ್ಟಿದೆ. ಈಗ ಇದು ಬ್ರಿಟನ್ನಿನಲ್ಲಿ ರಾಜಕೀಯ ಕೋಲಾಹಲಕ್ಕೆ ಕಾರಣವಾಗಿದೆ. ಸ್ಟಾರ್ಮರ್ ಸರ್ಕಾರ ದೇಶದ ಭದ್ರತೆಗೆ ಅಪಾಯ ತಂದೊಡ್ಡಿದೆ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಸ್ಟಾರ್ಮರ್ ಸರ್ಕಾರ ಅನುಮತಿ ನೀಡಿರೋ ಈ ಕಟ್ಟಡ ವಿನ್ಯಾಸ ಅಂಥಿಂಥ ವಿಚಾರಗಳನ್ನ ಒಳಗೊಂಡಿಲ್ಲ. ಈ ಬ್ಲೂ ಪ್ರಿಂಟ್ ಅನ್ವಯ ಕಟ್ಟಡ ಕೆಲ ನೆಲಮಾಳಿಗೆಗಳನ್ನು ಒಳಗೊಂಡಿದೆ. ಈ ನೆಲಮಾಳಿಗೆಗಳಲ್ಲಿ 200 ರಹಸ್ಯ ಕೊಠಡಿಗಳು ನಿರ್ಮಾಣವಾಗಲಿದೆ. ಅನುಮಾನ ಹುಟ್ಟಿಕೊಂಡಿರೋದು ಇಲ್ಲೇ. ಒಂದು ರಾಯಭಾರ ಕಚೇರಿಗೆ ನೆಲಮಾಳಿಗೆಯಲ್ಲಿ 200 ಸೀಕ್ರೆಟ್ ರೂಮ್ಗಳು ಯಾಕೆ ಅನ್ನೋದು. ಈ ಅನುಮಾನ ಗಟ್ಟಿಯಾಗೋದಕ್ಕೂ ಮತ್ತೊಂದು ಕಾರಣ ಇದೆ. ಕಟ್ಟಡಕ್ಕೆ ನಿಗದಿಯಾದ ಸ್ಥಳ ಅತ್ಯಂತ ಸೂಕ್ಷ್ಮ ಜಾಗ. ಲಂಡನ್ನಿನ ಹೃದಯ ಭಾಗ. ಇಲ್ಲಿ ಬ್ರಿಟನ್ನಿನ ಪ್ರಮುಖ ಸಂಸ್ಥೆಗಳ ಇಂಟರ್ನೆಟ್ ಕೇಬಲ್ ಹಾದು ಹೋಗಿದೆ. ಈ ಕೇಬಲ್ ಹಾದು ಹೋಗಿರುವ ಸ್ಥಳದ ಪಕ್ಕದಲ್ಲೇ ಈ ಅಂಡರ್ ಗ್ರೌಂಡ್ ರೂಮುಗಳು ನಿರ್ಮಾಣವಾಗ್ತಾ ಇದೆ. ಅದು ಕೇವಲ 100 ಸೆಂಟಿಮೀಟರ್ ಅಂತರದಲ್ಲಿ. ಇದು ಬ್ರಿಟನ್ನಿನ ನಾಗರಿಕರ ನಿದ್ದೆಗೆಡಿಸಿದೆ. ಅಲ್ಲದೆ ಬ್ರಿಟನ್ನಿನ ಪ್ರಮುಖ ವಾಣಿಜ್ಯ ಸಂಸ್ಥೆಗಳು ಸಹ ಆತಂಕ ವ್ಯಕ್ತಪಡಿಸಿವೆ. ಈ ಕೇಬಲ್ಗಳಲ್ಲಿ ದೇಶದ ಮಹತ್ವ ಡಾಟಾ ಹರಿದಾಡ್ತಾ ಇರುತ್ತೆ. ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಸೇರಿದಂತೆ ಅನೇಕ ದೈತ್ಯ ಕಂಪನಿಗಳ ಹೈ ಡೆಫಿನಿಷನ್ ಆಪ್ಟಿಕ್ ಕೇಬಲ್ಗಳು ಇಲ್ಲೇ ಹಾದು ಹೋಗಿವೆ. ಇದಕ್ಕೆ ಹೆಚ್ಚು ಕಡಿಮೆ ತಾಕಿಕೊಂಡಂತೆಯೇ ಚೀನಾದ ಅಂಡರ್ ಗ್ರೌಂಡ್ ರೂಮ್ಗಳು ನಿರ್ಮಾಣವಾಗಲಿದೆ. ಚೀನಾದ ಕುತಂತ್ರವನ್ನು ಬಲ್ಲವರು ಹೇಳೋ ಪ್ರಕಾರ ಈ ರಹಸ್ಯ ರೂಮುಗಳಲ್ಲಿ ಚೀನಾ ಬೇಹುಗಾರಿಕೆ ನಡೆಸೋದು ಗ್ಯಾರಂಟಿ. ಈ ಕೇಬಲ್ಗಳಲ್ಲಿ ಹರಿದಾಡೋ ರಹಸ್ಯ ಮಾಹಿತಿಗಳನ್ನ ಚೀನಾ ಹ್ಯಾಕ್ ಮಾಡೋ ಎಲ್ಲಾ ಸಾಧ್ಯತೆಗಳಿವೆ ಅಂತಾರೆ ತಜ್ಞರು. ಚೀನಾ ರಾಯಭಾರ ಕಚೇರಿ ಬ್ರಿಟನ್ ಸರ್ಕಾರಕ್ಕೆ ಸಲ್ಲಿಸಿರುವ ನೀಲಿನಕ್ಷೆ ಪ್ರಕಾರ ಈ ಸೀಕ್ರೆಟ್ ರೂಮ್ಗಳಲ್ಲಿ ಬಿಸಿಗಾಳಿಯನ್ನು ಹೀರಿಕೊಳ್ಳುವ ಅತ್ಯಾಧುನಿಕ ತಂತ್ರಜ್ಞಾನ ಇರಲಿದೆ. ಅಂದ್ರೆ ಈ ರಹಸ್ಯ ರೂಮುಗಳಲ್ಲಿ ಚೀನಾ ಅತ್ಯಂತ ಸುಧಾರಿತ ಕಂಪ್ಯೂಟರ್ಗಳನ್ನ ಬಳಸಲು ತೀರ್ಮಾನಿಸಿರುವುದು ಗೊತ್ತಾಗುತ್ತೆ. ಚೀನಾದ ಜಾಯಮಾನ ಗೊತ್ತಿರೋರು ಆ ದೇಶ ಮತ್ತೊಂದು ದೇಶದ ಆಂತರಿಕ ವ್ಯವಹಾರದಲ್ಲಿ ಮೂಗು ತೂರಿಸುತ್ತೆ ಅನ್ನೋದನ್ನು ನಂಬದೇ ಇರೋಕೆ ಸಾಧ್ಯವೇ ಇಲ್ಲ. ಈ ಡಾಟಾಗಳ ಮೂಲಕ ಚೀನಾ ಬ್ರಿಟನ್ನಿನ ಆರ್ಥಿಕತೆಯಲ್ಲಿ ಭಾರೀ ಗೊಂದಲವನ್ನ ಸೃಷ್ಟಿಸಬಹುದು ಅನ್ನೋದು ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ. ಬ್ರಿಟನ್ನಿನ ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳು ಈ ಬಗ್ಗೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿವೆ. ಕೇವಲ ಶಿ ಜಿನ್ ಪಿಂಗ್ ಅವರ ಒಂದೇ ಒಂದು ಫೋನ್ ಕಾಲ್ಗೆ ಪ್ರಧಾನಿ ಸ್ಟಾರ್ಮರ್ ಈ ಪ್ಲಾನಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಆರೋಪಿಸಿವೆ. It is clear this decision is timed shortly before a planned trip by the Prime Minister to China. He apparently intends to seek some kind of economic deal with China in order to fix the mess he and the Chancellor have created here, with jobs down and unemployment up since the election. They are trading national security for economic links, and this is a shameless capitulation to China's demands. ಆದ್ರೆ ಬ್ರಿಟನ್ ಸರ್ಕಾರ ಈ ಎಲ್ಲಾ ಆರೋಪಗಳನ್ನು ತಳ್ಳಿ ಹಾಕಿದೆ. ಯಾವುದೇ ರೀತಿಯ ಹ್ಯಾಕಿಂಗ್ ನಡೆಸಲು ಯಾವುದೇ ಅವಕಾಶವಿಲ್ಲ. ಬ್ರಿಟನ್ನಿನ ತಾಂತ್ರಿಕ ಭದ್ರತಾ ವ್ಯವಸ್ಥೆ ಸದೃಢವಾಗಿದೆ ಅಂತ ಹೇಳಿದೆ. While some would stick their heads in the sand and ignore the obvious need to engage, this government is engaging with China confidently and pragmatically, recognizing the complexity of the world as it is and challenging them where we need to. Because for our security, our economy and our climate, China matters. And to be clear, this is not a question of balancing economic and security considerations. We don't trade off security for economic access. ಆದಾಗ್ಯೂ ಚೀನಾದ ಟ್ರ್ಯಾಕ್ ರೆಕಾರ್ಡ್ ಬಲ್ಲವರು ಇದನ್ನ ನಂಬುವ ಸ್ಥಿತಿಯಲ್ಲಿ ಇಲ್ಲ. ಈ ಸೀಕ್ರೆಟ್ ರಾಯಭಾರ ಕಚೇರಿಯ ಸುತ್ತ
ಅಮೆರಿಕ, ಭಾರತ ಸೇರಿದಂತೆ ಅನೇಕ ದೇಶಗಳ ರಾಯಭಾರ ಕಚೇರಿಗಳೂ ಇವೆ. ಹಾಗಾಗಿ ಇದು ಜಾಗತಿಕ ಆತಂಕಕ್ಕೂ ಕಾರಣವಾಗಿದೆ. ಅದಕ್ಕೂ ಹೆಚ್ಚಾಗಿ ಒಂದು ರಾಯಭಾರ ಕಚೇರಿ ಅಂದ್ರೆ 2 ದೇಶಗಳ ನಡುವೆ ಸೌಹಾರ್ದದ ವಾತಾವರಣ ಉಂಟು ಮಾಡಲೆಂದೇ ಇರುವ ಒಂದು ಅಧಿಕೃತ ಕೊಂಡಿ. ಇಂತಹ ಕಾರ್ಯ ಮಾಡಲು ಸೀಕ್ರೆಟ್ ರೂಮ್ಗಳ ಅವಶ್ಯಕತೆ ಏನು? ಚೀನಾ ಏನ್ ಮಾಡೋದಕ್ಕೆ ಹೊರಟಿದೆ? ಇದಕ್ಕೆ ಸ್ಟಾರ್ಮರ್ ಸರ್ಕಾರ ಯಾಕೆ ಒಪ್ಪಿಗೆ ಕೊಟ್ಟಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಉತ್ತರ ಸಿಗ್ಬೋದೇನೋ.